ಹಾಯ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಆಶಾ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್, ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ಯಾವ ಆಲೋಚನೆ ಮಾಡ್ತಾ ಇದ್ದಾರೆ ಮತ್ತು ಅವರ ಮುಂದಿನ ನಡೆ ಏನು? ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ನಿಮ್ಮ ಶತ್ರುಗಳು ಅಂತ ಹೇಳಿದರೆ ನೀವು ಒಂದು ಸಾರಿ ಅವರನ್ನು ಮನಸ್ಸಲ್ಲಿ ನೆನ್ಪು ಮಾಡ್ಕೊಳ್ಳಿ. ನಿಮ್ಮ ಎದುರಿಗಿರುವಂತಹ ಶತ್ರುಗಳನ್ನು ಒಂದು ಸಾರಿ ನೆನ್ಪು ಮಾಡ್ಕೊಳ್ಳಿ, ಯಾಕೆಂದರೆ ಆ ಎನರ್ಜಿ ನಿಮಗೆ ಇಲ್ಲಿ ಕನೆಕ್ಟ್ ಆಗ್ಬೋದು. ಓಕೆ, ನಿಮ್ಮ ಶತ್ರುಗಳು ಅಂತ ಹೇಳಿದರೆ ನಿಮ್ಮನ್ನು ನೋಡಿ ಅಸೂಹೆ ಪಡುವಂತಹ ವ್ಯಕ್ತಿಗಳು. ನಿಮ್ಮ ಬಗ್ಗೆ ಒಂಥರ ಪ್ರಸ್ತುತ ಆಲೋಚನೆಯನ್ನು ಏನು ಮಾಡ್ತಾ ಇದ್ದಾರೆ, ಅವರು ನಿಮ್ಮ ವಿರುದ್ಧ ಯಾವ ಹಂತದವರೆಗೂ ಹೋಗಲು ಯೋಚಿಸ್ತಾ ಇದ್ದಾರೆ, ಹಾಗೂ ಈ ಪರಿಸ್ಥಿತಿಯಿಂದ ನಿಮ್ಮನ್ನು ನೀವು ಹೇಗೆ ರಕ್ಷಿಸಿಕೊಳ್ಳಬೇಕು ಮತ್ತು ದೈವಿಕ ಗೈಡೆನ್ಸ್ ಏನು ಅನ್ನೋದನ್ನು ಈ ವಿಡಿಯೋದ ಕೊನೆಯವರೆಗೂ ನೋಡಿ. ಪ್ರತಿಯೊಂದು ಮೆಸೇಜ್ ಕೂಡ ನಿಮಗೆ ಒಂದು ಪಾಸಿಟಿವ್ ಎನರ್ಜಿನ ನೀಡುತ್ತೆ ಅಂತ ಹೇಳ್ಬೋದು. ಓಕೆ, ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ, ಏನು ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಕಂಡ್ರೆ ಅವರು ಯಾಕೆ ಅಷ್ಟೊಂದು ಅಸೂಹೆ ಮತ್ತು ಅವರು ಯಾಕೆ ನಿಮಗಾಗಿ ಮತ್ತು ಅವರ ಕುತಂತ್ರಗಳು ನಿಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಈ ರೀಡಿಂಗಲ್ಲಿ ನೋಡೋಣ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಗೈಡೆನ್ಸಿಗೆ 2 ತೆಗೋಣ. ಓಕೆ, ಥ್ಯಾಂಕ್ ಯು. 7 ಆಫ್ ಸಾರ್ಟ್ಸ್ ಬಂದಿದೆ, 5 ಆಫ್ ಕಪ್ಸ್ ಬಂದಿದೆ, ದ ಟವರ್, ದ ಡೆವಿಲ್, ದ ಎಂಪರರ್, ಟೆಂಪರೆನ್ಸ್, ದ ಸನ್. ವಾವ್, ಲಾಸ್ಟ್ ಗೈಡೆನ್ಸ್ ತುಂಬ ಚೆನ್ನಾಗಿದೆ. ಇಲ್ಲಿ ನಿಮ್ಮ ಶತ್ರುಗಳು ನಿಮಗೆ ಯಾವ ರೀತಿ ತೊಂದರೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಯಾಕೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ, ಅವರ ಮುಂದಿನ ನಡೆ ಏನು? ಓಕೆ, ಅವರು ನಿಮ್ಮನ್ನು ಯಾವ ರೀತಿ, ನಿಮ್ಮ ಶತ್ರುಗಳು ನಿಮ್ಮ ಯಶಸ್ಸನ್ನು ಮತ್ತು ನಿಮ್ಮ ಶಾಂತಿಯನ್ನು ನೋಡಿ ಒಳಗೊಳಗೆ ಅಸೂಯೆ ಪಡುವಂಥದ್ದು. ಓಕೆನಾ? ಇವೆರಡು ಕಾರ್ಡ್ ನಿಮಗೆ ಎಷ್ಟರ ಮಟ್ಟಿಗೆ ಅವರು ನಿಮ್ಮ ಬಗ್ಗೆ ಎಷ್ಟು ಕೆಟ್ಟದಾಗಿ ಆಲೋಚನೆ ಮಾಡ್ತಾ ಇದ್ದಾರೆ, ಅವರು ಒಳಗೊಳಗೆ ಯಾವ ಕುತಂತ್ರವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ನೀವು ಸಮಸ್ಯೆಗಳಿಂದ ಹೊರಬಂದು ಬೆಳೆಯುತ್ತಿರುವುದನ್ನು ಅವರಿಗೆ ಅರಗಿಸ್ಕೊಳ್ಳೋಕ್ಕಾಗಲ್ಲ. ಅವರಿಗೆ ನೀವು ಎಷ್ಟೋ ಸಮಸ್ಯೆಗಳನ್ನು, ಎಷ್ಟೋ ಅಡೆತಡೆಗಳನ್ನು, ಸವಾಲುಗಳನ್ನು ದಾಟಿ ನೀವು ನಿಮ್ಮದೇ ಆದಂತಹ ಒಂದು ಜೀವನವನ್ನು ಕಟ್ಕೊಂಡಿದ್ದೀರ. ಆ ಜೀವನವನ್ನು ನೀವು ತುಂಬ ಚೆನ್ನಾಗಿ ಹೋಗ್ತಾ ಇದ್ದೀರಾ, ನಿಮ್ಮ ಜೀವನನ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ ಅಂತ ಹೇಳಿ ನಿಮ್ಮ ಶತ್ರುಗಳು ಏನು ಮಾಡ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ಅದನ್ನು ನೋಡಿ ಸಹಿಸೋಕ್ಕಾಗದೆ ಅವರು ನಿಮಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ನಿಮ್ಮ ಹಿನ್ನಡೆ ಅಥವಾ ಅಪಜಯವನ್ನು ನೋಡಲು ಅವರು ಇಷ್ಟಪಡ್ತಾರೆ. ನಿಮ್ಮ ಸೋಲನ್ನು ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅವರು ನಿಮ್ಮ ಹಿನ್ನಡೆಯನ್ನು ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅವ್ರು ನೀವು ಮುಂದೆ ಹೋಗೋದನ್ನು ಹೇಗೆ ತಡಿಬೇಕು, ಇವರನ್ನು ಹೇಗೆ ತಳಗೆ ನೂಕಬೇಕು, ಇವರು ಮುಂದೆ ಹೋಗಬಾರ್ದು, ಇವರು ಒಂಥರ ಅವ್ರು ಏನಕ್ಕೆ ಕಾಯ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ನಿಮ್ಮ ಸೋಲಿಗಾಗಿ ಕಾಯ್ತಾ ಇದ್ದಾರೆ. ಅವರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇರೋದು ಏನಪ್ಪ ಅಂತ ಹೇಳಿದರೆ, ನೀವು ಎಷ್ಟು ಮುಂದೆ ಹೋಗ್ತೀರಾ, ನಿಮ್ಮ ಸೋಲನ್ನು ನೋಡೋದಕ್ಕೆ ವ್ಯಕ್ತಿಗಳು ಬಯಸ್ತಾ ಇರುವಂಥದ್ದು. ಅವರು ಹಿಂದೆ ನೋಡ್ತಾ ಇದ್ದಾರೆ, ನೀವು ಹಿಂದೆ ಹೋಗಬೇಕು, ಇವ್ರು ಇಷ್ಟೊಂದು ಮುಂದೆ ಹೋಗೋದಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಇವ್ರು ಏನಕ್ಕೆ ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂಥರ ಅಸೂಹೆ ಪಡುವಂಥದ್ದು. ನೀವು ಹೋಗ್ತಾ ಇರುವಂಥ ಪ್ರತಿ ಹೆಜ್ಜೆಯಲ್ಲೂ ಸಹಿತ ನಿಮಗೆ ತೊಂದರೆ ಕೊಡೋದಕ್ಕೆ ಆ ವ್ಯಕ್ತಿಗಳು ಬಯಸ್ತಾ ಇರುವಂಥದ್ದು. ಓಕೆನಾ? ಅವ್ರಿಗೆ ಶಾಂತವಾಗಿ ಕೂರೋವಂತಹ ಪರಿಸ್ಥಿತಿನೇ ಇಲ್ಲ, ಅವರು ಕೂರತೆ ಇಲ್ಲ. ನಿಮಗೆ ತೊಂದರೆ ಕೊಡಲೇಬೇಕು, ನಿಮಗೆ ತೊಂದರೆ ಮಾಡಲೇಬೇಕು ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿರುವಂತಹ ವ್ಯಕ್ತಿಗಳು. ನಿಮ್ಮ ಬಗ್ಗೆ ತಪ್ಪು ಕಲ್ಪನೆಗಳನ್ನು ಅಥವಾ ರಹಸ್ಯವಾಗಿ ನಿಮ್ಮ ಹೆಜ್ಜೆಯನ್ನು ಗಮನಿಸುವುದೇ ಇವರ ಕೆಲಸ ಇದೆ.
ನಾನು ಆವಾಗಲೇ ಹೇಳಿದೆ ನಿಮಗೆ, ಅವ್ರಿಗೆ ಕೂರುವಂತಹ ಸ್ವಭಾವನೇ ಇಲ್ಲ. ಅವರು ನಿಮ್ಮನ್ನು ಹೇಗೆ ಕಾಲೆಳಿಬೇಕು, ನಿಮಗೆ ಹೇಗೆ ತೊಂದರೆ ಕೊಡಬೇಕು, ನಿಮ್ಮ ಹೆಜ್ಜೆಗಳನ್ನು ಹೇಗೆ ಗಮನಿಸ್ತಾ ಇದ್ದಾರೆ ಅಂತ ಹೇಳಿದರೆ ಅವರಿಗೆ ಸಮಾಧಾನನೇ ಇಲ್ಲ. ರಾತ್ರಿ ಕೂಡ ನಿದ್ದೆ ಇಲ್ಲ. ನಿಮಗೆ ತೊಂದರೆ ಕೊಡಬೇಕು, ಒಟ್ಟಿನಲ್ಲಿ ನಿಮಗೆ ತೊಂದರೆ ಕೊಡಬೇಕು. ಅವ್ರ ಮನಸ್ಥಿತಿ ಇರೋದೇ ನಿಮಗೆ ತೊಂದರೆ ಕೊಡಬೇಕು. ಅವ್ರಿಗೆ ನಿಮಗೆ ತೊಂದರೆ ಕೊಡಬೇಕು ಅಂತಲೇ ಬಂದಿರೋದು. ಏಕೆಂದರೆ ನಿಮ್ಮ ಏಳಿಗೆಯನ್ನು ನೋಡಿ ಅವ್ರಿಗೆ ಸಹಿಸೋಕೆ ಆಗ್ತಾಯಿಲ್ಲ. ನಿಮ್ಮ ಸಕ್ಸಸ್ಸನ್ನು ನೋಡಿ ಅವರಿಗೆ ಸಹಿಸೋಕೆ ಆಗ್ತಾಯಿಲ್ಲ. ನಿಮ್ಮ ಫೈನಾನ್ಷಿಯಲ್ ಆಗಿರ್ಬೋದು ಅಥವಾ ನಿಮ್ಮ ಸಂಬಂಧದಲ್ಲಿ ಆಗಿರ್ಬೋದು ನೀವು ತುಂಬಾ ಚೆನ್ನಾಗಿದ್ದೀರಾ ಅನಿಸುತ್ತೆ. ಬಟ್ ಇಲ್ಲಿ ಅವ್ರು ಏನು ಮಾಡ್ತಾಯಿದ್ದಾರಪ್ಪ, ನಿಮ್ಮ ಶತ್ರುಗಳು ಏನು ಮಾಡ್ತಾಯಿದ್ದಾರೆ, ಅದನ್ನು ಹಾಳು ಮಾಡಬೇಕು ಅಂತಲೇ ನಿಂತಿರೋದು. ಓಕೆನಾ? ನಿಮಗೆ ತೊಂದರೆ ಕೊಡಬೇಕು ಅಂತಲೇ ನಿಂತಿರೋದು. ನಿಮಗೆ ನೀವು ಹೆಜ್ಜೆ ಹೆಜ್ಜೆಗೂ ನೀವು ಎಲ್ಲಿ ಹೋಗ್ತೀರಾ, ನೀವು ಏನು ಮಾಡ್ತಾಯಿದ್ದೀರಾ, ನಿಮ್ಮನ್ನು ಒಂಥರ ಗೈಡ್ ಮಾಡ್ತಾ ಇದ್ದಾರೆ. ಅವ್ರು ಗಮನಿಸ್ತಾ ಇದ್ದಾರೆ. ನೀವು ಫೋನ್ ಕಾಲಿಂದ ಆಗಿರ್ಬೋದು, ನಿಮ್ಮ ವಾಟ್ಸಪ್ ಸ್ಟೇಟಸ್ ಆಗಿರ್ಬೋದು, ಅಥವಾ ನೀವು ಹೋಗ್ತಾ ಇರುವಂಥ ಜಾಗಗಳಲ್ಲಾಗಿರ್ಬೋದು, ಅಥವಾ ನಿಮ್ಮ ಮನೆ ವಿಚಾರದಲ್ಲಿ ಆಗಿರ್ಬೋದು, ಅವ್ರಿಗೆ ಪ್ರತಿ ಒಂದನ್ನು ಸಹಿತ ಗಮನಿಸ್ತಾ ಇದ್ದಾರೆ. ನೀವು ಎಲ್ಲಿ ಹೋಗ್ತೀರಾ ಆ ಹೆಜ್ಜೆಯಲ್ಲಿ ಅವರಿದ್ದಾರೆ. ನೀವು ಮುಂದೆ ಹೋಗ್ತೀರಾ, ನಿಮ್ಮ ಜೊತೆ ಇದ್ದಾರೆ. ನೀವು ಹಿಂದೆ ಬರ್ತೀರಾ, ನಿಮ್ಮ ಜೊತೆ ಇದ್ದಾರೆ. ನೀವು ಏನು ಮಾಡ್ತಾ ಇದ್ದೀರಾ ಅದನ್ನು ಗಮನಿಸ್ತಾ ಇದ್ದಾರೆ. ಪ್ರತಿ ಕ್ಷಣದಲ್ಲಿಯೂ ಸಹಿತ ಅವರಿಗೆ ನಿಮ್ಮ ಮೇಲೆ ಗಮನ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಆ ವ್ಯಕ್ತಿ ನಿಮ್ಮನ್ನು ಹಾಳು ಮಾಡಬೇಕು ಅಂತಲೇ ನಿಂತಿರೋದ್ರಿಂದ ಕಣ್ಣಿಗೆ ನಿದ್ದೆ ಇಲ್ಲದೆ ಇರೋ ಥರ ಕಾಯ್ತಾ ಇರುವಂಥದ್ದು ನಿಮ್ಮ ಹೆಜ್ಜೆಯಲ್ಲೇ ಇದ್ದಾರೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಇನ್ನು ಇಲ್ಲಿ ದ ಟವರ್ ಮತ್ತು ಡೆವಿಲ್ ಬಂದಿದೆ. ದ ಟವರ್ ಮತ್ತು ಇದು ಯಾವ ಹಂತಕ್ಕೆ ಹೋಗ್ತಾ ಇರಪ್ಪ, ಅವರು ಯಾವ ಹಂತಕ್ಕೆ ಹೋಗ್ಬೋದು, ಅವರು ನಿಮ್ಮ ವಿರುದ್ಧ ಸಣ್ಣ ಪುಟ್ಟ ಕಂಪ್ಲೇಂಟ್ಗಳಾಗಿರ್ಬೋದು, ಗಾಳಿ ಮಾತುಗಳು ಮತ್ತು ಗಾಸಿಪ್ಗಳಾಗಿರ್ಬೋದು, ಅಥವಾ ಮನಸ್ತಾಪಗಳನ್ನು ಸೃಷ್ಟಿ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂದರೆ ನೀವು ಶಾಂತವಾಗಿರಬಾರ್ದು, ನೀವು ಮಾನಸಿಕವಾಗಿ ಹಿಂಸೆ ನೋಡಬೇಕು. ನೀವು ಸಣ್ಣ ಪುಟ್ಟ ವಿಚಾರಕ್ಕೆ ಒಂದು ಗಾಸಿಪ್ ಮಾಡೋದು, ನಿಮ್ಮ ಬಗ್ಗೆ ಒಂದು ಕೆಟ್ಟದಾಗಿ ಯೋಚನೆ ಮಾಡ್ತಾ ಇರುವಂಥದ್ದು, ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳ್ತಾ ಇರುವಂಥದ್ದು ಬೇರೆಯವ್ರ ಹತ್ರ, ನಿಮ್ಮ ಮಾನಸಿಕವಾದ ನೆಮ್ಮದಿಯನ್ನು ಹಾಳು ಮಾಡಬೇಕು. ನಿಮ್ಮ ಉದ್ಯೋಗದಲ್ಲಾಗಿರ್ಬೋದು, ಅಥವಾ ವ್ಯಾಪಾರದಲ್ಲಾಗಿರ್ಬೋದು, ಅಥವಾ ಸಂಬಂಧಗಳಲ್ಲಾಗಿರ್ಬೋದು, ಒಂದು ಸಣ್ಣ ಅಡೆತಡೆಗಳನ್ನು ತರುವಂಥದ್ದು, ತಡೆಗೋಡೆಗಳನ್ನು ನಿರ್ಮಿಸಲು ಆಲೋಚಿಸ್ತಾ ಇರುವಂಥದ್ದು, ಯೋಚನೆ ಮಾಡ್ತಾ ಇರುವಂಥದ್ದು. ಮೊದಲನೇದಾಗಿ ಏನು ಮಾಡಿದ್ರು, ಅವರು ಗಾಸಿಪುಗಳನ್ನು ಇದು ಮಾಡಿದರು, ಸಣ್ಣ ಪುಟ್ಟ ಕಂಪ್ಲೇಂಟ್ಗಳನ್ನು ಮಾಡಿದರು, ನಿಮ್ಮ ಮನಸ್ತಾಪವನ್ನು ಕಸಿದ್ಕೊಂಡ್ರು, ನಿಮ್ಮ ಮನಸ್ಸನ್ನು ನೆಮ್ಮದಿಯನ್ನು ಕಸಿದ್ಕೊಂಡ್ರು. ಓಕೆನಾ? ಆ ಮನಸ್ಸಿನ ಸಮಾಧಾನನೇ ಇಲ್ಲದೆ ಇರೋ ಥರ ಮಾಡಿದ ನಂತರ ಏನು ಮಾಡ್ತಾ ಇದ್ದಾರಪ್ಪ, ನಿಮಗೆ ಉದ್ಯೋಗದಲ್ಲಾಗಿರ್ಬೋದು, ವ್ಯಾಪಾರದಲ್ಲಾಗಿರ್ಬೋದು, ಸಂಬಂಧಗಳಲ್ಲಾಗಿರ್ಬೋದು, ಒಂದು ಸಣ್ಣ ಪುಟ್ಟ ಕಿರುಕುಗಳನ್ನು ಮಾಡ್ತಾ ಇರುವಂಥದ್ದು, ಅಲ್ಲಿ ಅಡೆತಡೆಗಳನ್ನು ತರ್ತಾ ಇರುವಂಥದ್ದಾಗಿರ್ಬೋದು. ಆದರೆ ಈ ಕಾರ್ಡ್ಗಳ ಪ್ರಕಾರ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ಇಲ್ಲಿ ಈ ಎನರ್ಜಿ ಪ್ರಕಾರ ಏನು ಹೇಳುತ್ತೆ, ಯಾವುದೇ ಆಲೋಚನೆಗಳು ಫಲದಾಯಕವಾಗುವುದಿಲ್ಲ. ಯಾಕೆ ಅಂತ ಹೇಳಿ, ಈ ಕಾರ್ಡ್ ಬಂದಿರೋದೇ ಒಂದು ದೈವಿಕ ಎನರ್ಜಿ ಕಾರ್ಡ್. ಇಲ್ಲಿ ನಿಮಗೆ ತೊಂದರೆ ಕೊಡುವಂತಹ ಕಾರ್ಡ್ ಇದು, ಇಲ್ಲಿ ಅವರನ್ನು ಉಳಿಸುವಂತಹ ಕಾರ್ಡ್ ಇದು, ದ ಟವರ್. ಅವರು ಏನೇ ಪ್ರಯತ್ನ ಮಾಡ್ತಿರ್ಬೋದು, ನಿಮಗೊಂದು ದೈವಿಕ ರಕ್ಷಣೆ ಇದೆ, ನಿಮಗೊಂದು ದೈವಿಕ ಎನರ್ಜಿ ಇದೆ. ಅವರು ಎಷ್ಟೇ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು, ನಿಮ್ಮನ್ನು ಪ್ರೊಟೆಕ್ಷನ್ ಮಾಡೋಕ್ಕೆ, ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ನಿಮ್ಮ ಜೊತೆ ಒಂದು ದೈವ ಶಕ್ತಿ ಇದೆ. ನೀವು ನಂಬಿರುವಂಥ ಯಾವುದೇ ದೈವ ಆಗಿರ್ಬೋದು, ಯಾವುದೇ ಶಕ್ತಿ ಆಗಿರ್ಬೋದು, ದುರ್ಗಮ್ಮ ಆಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ಕಾಳಿ ಆಗಿರ್ಬೋದು, ಆದಿಶಕ್ತಿ ಆಗಿರ್ಬೋದು, ನಿಮ್ಮ ಮನೆ ದೇವರಾಗಿರ್ಬೋದು, ಅಥವಾ ನಿಮ್ಮ ಗುರುಗಳಾಗಿರ್ಬೋದು, ಅಥವಾ ರಾಯರಾಗಿರ್ಬೋದು, ಹೀಗೆ ನೀವು ನಂಬಿರುವಂತಹ ದೈವಶಕ್ತಿ ನಿಮ್ಮನ್ನು ಪ್ರೊಟೆಕ್ಷನ್ ಮಾಡ್ತಾ ಇದೆ, ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ. ಎಷ್ಟೇ ಇಲ್ಲಿ 3 ಕಾರ್ಡ್ ಏನು ಬಂದಿದೆಯಪ್ಪ ಅಂತ ಹೇಳಿದರೆ, ನಿಮಗೆ ಸಂಪೂರ್ಣವಾಗಿ ನಿಮಗೆ ತೊಂದರೆ ಕೊಡಬೇಕು, ನಿಮ್ಮ ಮಾನಸಿಕವಾಗಿ ಹಿಂಸೆನ ಅನುಭವಿಸ್ಬೇಕು ಅಂತಲೇ ಬಂದಿರೋದು. ಇಲ್ಲಿ ದ ಟವರ್ ಕಾರ್ಡ್ ಏನು ಹೇಳುತ್ತಪ್ಪ, ಇಲ್ಲಿ ಒಂದು ದೈವಿಕ ಶಕ್ತಿ ನೋಡಿ. ಇಲ್ಲಿ ದ ಎಂಪರರ್ ಮತ್ತು ದ ಟವರ್ ಅಂತ ಹೇಳಿದರೆ, ನಿಮ್ಮನ್ನು ಸ್ಥಿರವಾಗಿ ನಿಲ್ಲುವಂತಹ ಶಕ್ತಿಯನ್ನು ಬ್ರಹ್ಮಾಂಡ ನಿಮಗೆ ಕೊಟ್ಟಿದೆ, ಆ ದೈವಶಕ್ತಿ ಕೊಟ್ಟಿದೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಮುಖಾಂತರ ಆಗಿರ್ಬೋದು, ನಿಮ್ಮ ಜವಾಬ್ದಾರಿ ಆಗಿರ್ಬೋದು, ನಿಮ್ಮ ಶಿಸ್ತಾಗಿರ್ಬೋದು, ನಿಮ್ಮನ್ನು ಕಾಪಾಡ್ತಾ ಇದೆ. ನಿಮ್ಮ ನಿಯತ್ತಾಗಿರ್ಬೋದು, ನಿಮ್ಮ ಯಶಸ್ಸಿಗೆ ನಿಮ್ಮದೇ ಆದಂತಹ ಒಂದು ಜವಾಬ್ದಾರಿ ಏನಿದೆ, ಆ ಜವಾಬ್ದಾರಿ ನಿಮ್ಮನ್ನು ಇವತ್ತು ತುಂಬಾ ಚೆನ್ನಾಗಿ ತಗೊಂಡು ಹೋಗ್ತಾ ಇದೆ. ಯಾರು ಏನೇ ಮಾಡಿರ್ಬೋದು, ಯಾರು ಏನೇ ಮಾಡ್ತಾ ಇರ್ಬೋದು, ಬಟ್ ನಿಮ್ಮನ್ನು ಇಲ್ಲಿ ಯಾವ ರೀತಿ ಅಂತ ಹೇಳಿದರೆ, ನಿಮಗೆ ಒಂದು ಸ್ಥಿರವಾಗಿ ನಿಲ್ಲಿಸುವಂತಹ ಶಕ್ತಿಯನ್ನು ಕೊಟ್ಟಿದ್ದೆ, ಒಂದು ಸಾಮರ್ಥ್ಯವನ್ನು ಕೊಟ್ಟಿದ್ದೆ
ಮತ್ತು ಒಂದು ಗಟ್ಟಿತನವನ್ನು ನಿಮಗೆ ಕೊಟ್ಟಿದೆ ಅಂತ ಹೇಳ್ಬೋದು. ಇಲ್ಲಿ ಕಾಳಿಮಾಯ ಅಂತ ಹೇಳಿದರೆ ನೀವು ನಂಬಿರುವಂಥ ಪ್ರತಿ ಒಂದು ದೈವ ಶಕ್ತಿನೂ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ. ಆ ವ್ಯಕ್ತಿಗಳು ಇಲ್ಲಿ ಯಾರೇ ನಿಮಗೆ ಅಲ್ಲಿ ತೊಂದರೆ ಕೊಡ್ತಾ ಇದ್ರು ನಿಮ್ಮ ಕೈಯಲ್ಲೇ ಇದೆ. ನಿಮ್ಮ ಜವಾಬ್ದಾರಿ ಆಗಿರ್ಬೋದು, ನಿಮ್ಮ ಕೆಲಸ ಆಗಿರ್ಬೋದು, ಅಥವಾ ವ್ಯಾಪಾರದಲ್ಲಾಗಿರ್ಬೋದು, ಅಥವಾ ಸಂಬಂಧದಲ್ಲಾಗಿರ್ಬೋದು, ಏನೇ ತೊಂದರೆ ಆಗಿರ್ಬೋದು, ಏನೇ ತೊಂದರೆ ಕೊಡ್ತಾ ಇರ್ಬೋದು, ನಿಮ್ಮ ಬಗ್ಗೆ ನಿಮ್ಮನ್ನು ಎಷ್ಟು ಸರ್ವನಾಶ ಮಾಡಬೇಕು ಅಂತ ಅವ್ರು ಕಾಯ್ತಾ ಇದ್ರು ಅಂದರೂ ನಿಮ್ಮನ್ನು ಕಾಯುವಂತಹ ಒಂದು ದೈವಶಕ್ತಿ ಏನಿದೆ ನಿಮ್ಮ ಜೊತೆ ಇದೆ. ಆ ದೈವಶಕ್ತಿ ನಿಮ್ಮ ಜೊತೆ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಟೆಂಪ್ರೆನ್ಸ್ ಮತ್ತು ಸನ್ ಕಾರ್ಡ್ ಬಂದಿದೆ. ಈ ಒಂದು ಪವರ್ಫುಲ್ ಕಾರ್ಡ್ ದ ಸನ್ ಕಾರ್ಡ್ ಅಂತ ಹೇಳಿದರೆ ಆ ವ್ಯಕ್ತಿಗಳು ಏನಾಗ್ತಾರೆ, ಅವ್ರು ಎಷ್ಟು ಕಷ್ಟ ಕೊಟ್ಕೊಂತ ನಿಮಗೆ ಬಂದಿದ್ದಾರೆ, ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಕಿತ್ಕೊಂಡು ಬಂದಿದ್ದಾರೆ. ಅವರಿಗೆ ಯಾವ ರೀತಿ ಅಂತ ಹೇಳಿದರೆ ಅವರೇ ನಿಮ್ಮ ಹತ್ರ ಬಂದು ಕ್ಷಮೆ ಕೇಳುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಹತ್ರ ಅವರ ಎಲ್ಲ ಕೆಲಸಗಳು ಅವ್ರು ಏನೇನು ಮಾಡಿದ್ರು ಅದೆಲ್ಲ ನಿಮಗೆ ಗೊತ್ತಾಗಿ ಅವರೇ ನಿಮ್ಮ ಹತ್ರ ಬಂದು ಮಾತಾಡುವಂಥದ್ದಾಗಿರ್ಬೋದು, ಅವರೇ ನಿಮ್ಮ ಹತ್ರ ಬಂದು ನನ್ನಿಂದ ತಪ್ಪಾಯಿತು, ಈ ರೀತಿಯಾದಂತಹ ಇದನ್ನು ನಾನು ಮಾಡಬಾರ್ದಿತ್ತು ಅನ್ನುವಂತಹ ಎನರ್ಜಿನೂ ಸಹಿತ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ನಿಮಗೆ ಹೇಳ್ತಾ ಇರೋದೇನಪ್ಪ ಅಂತ ಹೇಳಿದರೆ ಒಂದು ನಂಬಿಕೆಯನ್ನು ಇಡಿ. ಇಲ್ಲಿ ಸಹಿತ ಕಾಳಿಮ ಇದ್ದಾರೆ. ಇಲ್ಲಿ ಸಹಿತ ನಿಮ್ಮ ಎನರ್ಜಿ ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗಿದೆ ಅಂತ ಹೇಳಿದರೆ ಇಲ್ಲಿ ನಿಮಗೆ ಒಂದು ಎಕ್ಸ್ಪೀರಿಯೆನ್ಸ್ ಇದೆ, ನಿಮಗೆ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಇದೆ, ಒಂದು ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಅದೇ ರೀತಿ ಬ್ಯಾಲೆನ್ಸಿಂಗ್ ಆಗಿರಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಬ್ಯಾಲೆನ್ಸ್ ಮಾಡೋದು ಸಹಿತ ನೀವು ಅಷ್ಟೇ ಒಂದು ಒಳ್ಳೆಯ ಇದು ಅಂತ ಹೇಳ್ಬೋದು. ಏಕೆಂದರೆ ಆ ವ್ಯಕ್ತಿಗಳು ಏನೇ ಮಾಡ್ತಾ ಇರ್ಬೋದು, ನೀವು ಆ ಸಿಟ್ಟಿನ ಸ್ವಭಾವ ಆಗಿರ್ಬೋದು, ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡೋದಕ್ಕಿಂತ ಒಂದು ಮೌನವಾಗಿದ್ದು ನಿಮ್ಮ ಜೀವನವನ್ನು ಅಂದರೆ ನಿಮ್ಮ ಮುಂಬರುವ ಯೋಜನೆಗಳು ಅಥವಾ ಯಶಸ್ಸು ಅಥವಾ ವೈಯಕ್ತಿಕ ವಿಚಾರಗಳಾಗಿರ್ಬೋದು, ಅಥವಾ ಪ್ರತಿಯೊಬ್ಬರೊಂದಿಗೂ ಹಂಚಿಕೊಳ್ಬೇಡಿ ಅಂತ ಹೇಳ್ತಾರೆ. ಅಂದರೆ ಯಾವುದೇ ಆಗಿರ್ಬೋದು ನಿಮ್ಮದು, ಅಲ್ಲಿ ಬೇರೆಯವ್ರಿಗೆ ಹಂಚಿಕೊಳ್ಳುವಂತಹ ಯಾವುದೇ ಸಾಮರ್ಥ್ಯವನ್ನು ಮಾಡಬೇಡಿ. ಯಾವುದೇ ಒಂದು ವಿಚಾರನೂ ಸಹಿತ ನಿಮ್ಮಲ್ಲೇ ಇರಲಿ. ನೀವು ಒಂದು ಮೌನವಾಗಿರಿ. ಅವರಿಗೆ ಯಾವ ಶಿಕ್ಷೆ ಕೊಡಬೇಕಾಗಿದೆಯೋ ಆ ಶಿಕ್ಷೆ ದೈವಿಕ ಶಕ್ತಿ ಸಿಗುತ್ತೆ, ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಮ ರಹಸ್ಯಗಳನ್ನು ಕಾಯ್ದಿಟ್ಟುಕೊಳ್ಳಿ ಅಂತ ಹೇಳ್ತಾ ಇದೆ. ಈ ಕಾರ್ಡ್ ಏನು ಹೇಳುತ್ತಪ್ಪ, ಈ ಎನರ್ಜಿ ಏನು ಹೇಳುತ್ತೆ ನಿಮಗೆ ಅಂತ ಹೇಳಿದರೆ, ನಿಮ್ಮ ರಹಸ್ಯಗಳನ್ನು ನೀವೇ ಕಾಯ್ದಿಟ್ಟುಕೊಳ್ಳಿ. ಅಂದರೆ ಇಲ್ಲಿ ನೀವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ, ಪ್ರತಿಯೊಂದನ್ನು ನೀವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ, ಮೌನವಾಗಿರಬೇಕಾಗುತ್ತೆ, ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡಬೇಕಾಗತ್ತೆ. ಅಂದರೆ ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೇಕು. ಇಲ್ಲ ಆಧ್ಯಾತ್ಮಿಕವಾಗಿ ಇರುವಂಥ ವ್ಯಕ್ತಿಗಳು ಸಹಿತ ಇಲ್ಲಿ ಈ ವಿಡಿಯೋನ ನೋಡ್ತಿರ್ಬೋದು. ಈ ವಿಡಿಯೋದಲ್ಲಿ ನೀವೇನಾದರೂ ನಿಮ್ಮ ಆಧ್ಯಾತ್ಮಿಕವಾಗಿರುವಂತಹದ್ದು ಏನಾದರೂ ನೀವು ಸರ್ಚಿಂಗ್ ಮಾಡ್ತಾ ಇರ್ಬೋದು, ಅಥವಾ ಕಲಿತಾ ಇರ್ಬೋದು, ಅಥವಾ ನಿಮ್ಮನ್ನು ನೀವು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ಸಹಿತ ನೀವು ನೋಡ್ತಿರ್ಬೋದು. ಇಲ್ಲಿ ಆ ರೀತಿಯಾಗಿರುವಂಥ ವ್ಯಕ್ತಿಗಳು ನೋಡ್ತಾ ಇದ್ದಾರೆ ಅಂದರೆ ಖಂಡಿತವಾಗಿ ಇದು ನಿಮಗಾಗಿ ಈ ವಿಡಿಯೋ ಅಂತ ಹೇಳ್ಬೋದು. ನಿಮ್ಮ ಶತ್ರುಗಳು ನಿಮ್ಮ ಜೊತೆನೇ ಇದ್ದಾಗ ನೀವು ಅದನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ಸಹಿತ ಬ್ರಹ್ಮಾಂಡ ಮತ್ತು ನೀವು ನಂಬಿರುವಂಥ ದೈವಶಕ್ತಿ ನಿಮಗೆ ತಿಳಿಸ್ಕೊಡ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ದಿನನಿತ್ಯ ನೀವು ಮಾಡಬೇಕಾಗಿರೋದಿಷ್ಟೇ, ದೈವಿಕ ರಕ್ಷಣೆ ಕವಚವನ್ನು ನೀವು ಧರಿಸ್ಬೇಕಾಗತ್ತೆ. ಆ ರೀತಿ ಅಂತ ಹೇಳಿದರೆ ನೀವು ನಂಬಿರುವಂತಹ ದೈವಶಕ್ತಿನ ಪ್ರತಿದಿನವೂ ಏನಾಗುತ್ತೆ, ಮಾರ್ನಿಂಗ್ ನೀವೇನು ಮಾಡಬೇಕು, ಒಂದು ದೀಪ ಹಚ್ಚೋದ್ರಿಂದ ಆಗಿರ್ಬೋದು, ಅಥವಾ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸಾಲ್ಟ್ ಬಾತ್ ಮಾಡೋದ್ರಿಂದ ಆಗಿರ್ಬೋದು. ಈ ರೀತಿಯಾಗಿ ನಿಮ್ಮ ರಕ್ಷಣೆನ ನೀವು ಮಾಡ್ಕೋಬಹುದು. ಇನ್ನು ನಿಮ್ಮ ದೈವಿಕ ಶಕ್ತಿ ನಿಮ್ಮ ಜೊತೆ ಇರೋದ್ರಿಂದ ನೀವು ಯಾವುದೇ ಥರದ ಭಯವನ್ನು ಪಡೋ ಹಾಗಿಲ್ಲ. ಯಾಕೆಂದರೆ ಇಲ್ಲಿ ದ ಸನ್ ಕಾರ್ಡ್ ಬಂದಿದೆ ಅಂತ ಹೇಳಿದರೆ ನಿಮ್ಮ ಜೀವನದ ಒಂದು ಸಕ್ಸಸ್ ಅಂತಲೇ ಹೇಳ್ಬೋದು. ನಿಮ್ಮ ಆತ್ಮವಿಶ್ವಾಸವನ್ನು ಕಳ್ಕೊಳ್ಬೇಡಿ. ದೈವಿಕ ಶಕ್ತಿ, ಬ್ರಹ್ಮಾಂಡದ ಬೆಂಬಲ ಸದಾ ನಿಮ್ಮೊಂದಿಗಿರುತ್ತೆ ಅಂತಲೂ ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನೀವು ಏನೇ ಕೆಲಸ ಮಾಡ್ತಿರ್ಬೋದು, ಒಂದು ಬಿಸ್ನೆಸ್ ಆಗಿರ್ಬೋದು, ಒಂದು ವ್ಯಾಪಾರ ಆಗಿರ್ಬೋದು, ಅಥವಾ ಒಂದು ಸಂಬಂಧದಲ್ಲಿ ನೀವೇನಾದರೂ ಹೊಸದಾಗಿ ನೀವು ನೋಡಬೇಕು ಅಂತ ಅಂದ್ಕೊಂಡಿರ್ಬೋದು, ಅಥವಾ ಒಂದು ಮನೆ ತಗೊಳ್ಳೋದ್ರಿಂದ ಆಗಿರ್ಬೋದು, ಅಥವಾ ಈ ರೀತಿಯಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಆ ಕೆಟ್ಟ ದೃಷ್ಟಿ ಬಿದ್ದಿರುತ್ತೆ. ಆ ಕೆಟ್ಟ ದೃಷ್ಟಿಯಿಂದ ನೀವು ಹೊರ ಬರಬೇಕು ಅಂತ ಹೇಳಿದರೆ ನೀವು ನಂಬಿರುವಂಥ ದೈವಶಕ್ತಿಯನ್ನು ಸಂಪೂರ್ಣವಾಗಿ ನಂಬಿ ನೀವು ಯಾವುದೇ ರೀತಿಯಾದಂತಹ ಯೋಚನೆ ಮಾಡುವಂಥದ್ದಿಲ್ಲ. ಯೂನಿವರ್ಸ್ ನಿಮ್ಮ ಗೈಡೆನ್ಸ್ ಮತ್ತು ನಿಮಗೆ ಬ್ರಹ್ಮಾಂಡ ನಿಮಗೆ ಗೈಡೆನ್ಸ್ ಏನು ಕೊಡ್ತಾ ಇದ್ದಾರೆ ಅಂತ ಒಂದು ನಂಬಿಕೆ ಮೇಲೆ ನೀವು ಹೋಗಿ ನಿಮ್ಮನ್ನು ಪ್ರೊಟೆಕ್ಷನ್ ಮಾಡೋದಕ್ಕೆ, ನಿಮಗೆ ಒಂದು ರಕ್ಷಣಾ ಕವಚವಾಗಿ ನಿಂತಿರೋದಕ್ಕೆ ನೀವು ನಂಬಿರುವಂತಹ ದೈವಶಕ್ತಿಯೇ ನಿಮ್ಮ ಜೊತೆ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಐ ಕ್ಲೈಮ್ ಡಿವೈನ್ ಪ್ರೊಟೆಕ್ಷನ್ ಅಥವಾ ಓಂ ನಮ ಶಿವಾಯ ಅಂತ ಹೇಳಿ ಕಮೆಂಟ್ ಮಾಡೋದ್ರಿಂದ ಇಲ್ಲಿ ನೀವು ಈ ಪಾಸಿಟಿವ್ ಎನರ್ಜಿನೂ ಸಹಿತ ನೀವು ಪಡ್ಕೋತೀರಾ ಅಂತಲೇ ಹೇಳ್ಬೋದು. ನೀವು ಧೈರ್ಯವಾಗಿರುವಂಥದ್ದು ಅಂದರೆ ನಿಮಗೆ ಯೂನಿವರ್ಸ್ ಗೈಡೆನ್ಸ್ ಕೊಡ್ತಾ ಇರೋದು ರಕ್ಷಣಾ ಕವಚವಾಗಿ ಯೂನಿವರ್ಸ್ ಬ್ರಹ್ಮಾಂಡವೇ ನಿಮ್ಮ ಜೊತೆ ನಿಂತಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್.